ಈ ವರ್ಷದ ಆರಂಭ ಹೇಗಿದೆಯಪ್ಪ ಅಂದರೆ ಸ್ವಲ್ಪ ಕಹಿಯಾಗಿರ್ತದೆ. ಕಾರಣ ವ್ಯಯದಲ್ಲಿರ್ತಕ್ಕಂಥ ಗುರು, ಭಾಗ್ಯದಲ್ಲಿರ್ತಕ್ಕಂಥ ಶನೈಶ್ಚರ ನಿಮ್ಮ ಪಾಲಿಗೆ ಸ್ವಲ್ಪ ಕಹಿ ಫಲವನ್ನು ತಂದುಕೊಡ್ತಾರೆ. ಅತಿಯಾದ ವ್ಯಯ ಉಂಟಾಗ್ತಕ್ಕಂಥದ್ದು, ವಿರೋಧಗಳು ಉಂಟಾಗ್ಬಿಡಬಹುದು. ಧರ್ಮ ಕಾರ್ಯಗಳು, ಅದರಲ್ಲೂ ಯಾವುದಾದ್ರು ದೇವಸ್ಥಾನವೋ ಮಗದೊಂದು ಇಂಥ ಧರ್ಮ ಕಾರ್ಯಗಳಲ್ಲಿ ನೀವು ಮುಂದಾಳತ್ವ ವಹಿಸಿದರೆ ನಿಮಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಇದನ್ನೆಲ್ಲ ಸೂಚಿಸ್ತಾ ಇದೆ ಪ್ರಾರಂಭದಲ್ಲಿ ಜೂನ್ವರೆಗೆ. ಜೂನ್ನಿಂದ ನಿಮ್ಮ ರಾಶಿಗೆ ಗುರುವಿನ ಪ್ರವೇಶ ಆಗುತ್ತೆ. ರತ್ನೇ ಅಲ್ಲಿ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ, ಚಾಂದ್ರೇ ರತ್ನ ಸುತಸ್ವದಾರ ವಿಭವ ಅಂತ ಹೇಳುತ್ತೆ. ಹೀಗಾಗಿ ತುಂಬ ಉತ್ಕೃಷ್ಟವಾದ ಫಲ ಅದು. ಅಷ್ಟೇ ಅಲ್ಲ, ಅಲ್ಲಿ ಹಂಸಯೋಗ, ಹಂಸೇ ಸಾಧ್ಭಿರಭೀಷ್ಟದ ಕ್ಷಿತಿಪತಿ ಅಂತ. ಹೀಗಾಗಿ ನೀವು ಯಾವ ಕೆಲಸ ಮಾಡಿದ್ರೆ ಆ ಕೆಲಸಕ್ಕೆ ಒಂದು ರಾಜತ್ವ, ರಾಜಮಾನ್ಯತೆ, ಗೌರವ, ಪ್ರತಿಷ್ಠೆಗಳು ಬರತಕ್ಕಂತಹ ಸಾಧ್ಯತೆಯನ್ನು ಸೂಚಿಸುತ್ತೆ. ಮತ್ತು ಭಾಗ್ಯಕ್ಕೆ ಗುರುವಿನ ದೃಷ್ಟಿ ಬಂದುಬಿಡುತ್ತೆ. ಈ ಕಾರಣದಿಂದಾಗಿ ಅಪವಾದಗಳು ಬಂದಿದ್ವಲ್ಲ ಅವುಗಳೆಲ್ಲ ನಿವಾರಣೆಯಾಗುತ್ತೆ. ಆ ರೀತಿಯಲ್ಲಿ ಉತ್ಕೃಷ್ಟವಾಗಿರುತ್ತೆ. ಕಾಲವನ್ನು ನೀವು ಅನುಭವಿಸ್ತೀರಾ. ಆ ಸಂದರ್ಭದಲ್ಲಿ ಅಕ್ಟೋಬರ್ವರೆಗೆ ತುಂಬ ಚೆನ್ನಾಗಿದೆ. ಅಕ್ಟೋಬರ್ ನಂತರದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ತುಂಬ ಚೆನ್ನಾಗಿರುತ್ತೆ. ಕಾರಣ ದ್ವಿತೀಯಕ್ಕೆ ಹೋಗ್ತಾನೆ ಗುರು. ದ್ವಿತೀಯಕ್ಕೆ ಹೋದಾಗ ಗುರುಬಲ ಬಂದುಬಿಡುತ್ತೆ. ಆಗ ನಿಮಗೆ ಈ ವರ್ಷದಲ್ಲಿ ಮಂಗಳ ಕಾರ್ಯಗಳು, ಶುಭ ಕಾರ್ಯಗಳು, ವಿವಾಹಾದಿ ಶುಭ ಶುಭ ಕಾರ್ಯಗಳು ಅಂತೀವೋ ಅವುಗಳೆಲ್ಲ ನಿಮಗೆ ಒದಗುತ್ತೆ. ಹೀಗಾಗಿ ಕರ್ಕಟಕ ರಾಶಿಯವರಿಗೆ ಈ ಒಂದು ವರ್ಷದ ಅಂತ್ಯದ ವೇಳೆಗೆ ಖಂಡಿತವಾಗಿ ನಿಶ್ಚಯವಾಗಿ ಮನೆಗಳಲ್ಲಿ ಒಂದು ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ, ಸಂಶಯ ಇಲ್ಲ. ಹೀಗಾಗಿ ಹಲವು ಶುಭ ಫಲಗಳನ್ನು ತಾವು ಕಾಣ್ತೀರ. ಈ ವರ್ಷದ ಜೂನ್ನಿಂದ ಜನವರಿವರೆಗೆ ನಿಮ್ಮ ಪಾಲಿಗೆ ಒಂದು ಸುವರ್ಣ ಕಾಲ, ಸಂಶಯವಿಲ್ಲ. ಆದರೆ ತೊಡಕಿಲ್ಲವ ಅಂದರೆ ಇದೇ ಸ್ವಲ್ಪ ಅತಿಯಾದ ಶುಭ ಫಲವೇ ಇದ್ದರೆ ಬದುಕು ದುಸ್ತರವೋ, ಅದು ಒಂಥರ ನೀರಸವೂ ಆಗುತ್ತೆ. ಅತಿಯಾಗಿ ಸಂತೋಷವೂ ಇರಬಾರ್ದು. ಸ್ವಲ್ಪ ದುಃಖ ಬೆರೆತಿದ್ರೆ ಅದರ ರುಚಿ ಬೇರೆ ಇರುತ್ತೆ. ಆ ರೀತಿಯಲ್ಲಿ ಕೇತು ನಿಮ್ಮನ್ನು ಕಾಡ್ತಾನೆ. ಸ್ವಲ್ಪ ತಲೆನೋವು, ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಊರ್ಧ್ವಾಂಗ ರೋಗಾನ್ವಿತ ಅಂತ, ಶರೀರದ ಮೇಲ್ಭಾಗ ಹೆಚ್ಚಿನ ತೊಂದರೆಗೊಳಪಡುತ್ತೆ ಅಂತ. ದಾಂಪತ್ಯದಲ್ಲೂ ಅಷ್ಟೇ ಡಿಸೆಂಬರ್ ವೇಳೆಗೆ ಸ್ವಲ್ಪ ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಕಿರಿಕಿರಿಗಳು, ಯಾವುದೋ ಒಂದು ಬಾಂಧವ್ಯಗಳು, ಬೇಡದ ಬಾಂಧವ್ಯಗಳ ಪ್ರವೇಶವಾಗಿ ಅದರಿಂದ ತೊಡಕುಂಟಾಗ್ತಕ್ಕಂಥ ಸಾಧ್ಯತೆಗಳು ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ದಾಂಪತ್ಯದಲ್ಲೇ ಅತಿಯಾದ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ, ವಿದೇಶ ಸಂಪರ್ಕಗಳಿದ್ರೆ ಅದಕ್ಕೆ ತೊಡಕುಗಳು, ತೊಂದರೆಗಳು ಬರತಕ್ಕಂಥ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಡಿಸೆಂಬರ್ನಿಂದ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ಆ ಸಂದರ್ಭದಲ್ಲಿ. ನಂತರ ಜನವರಿಯಿಂದ ಮತ್ತೆ ಗುರು ಜನ್ಮಕ್ಕೆ ಬರ್ತಾನೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು, ಕಣ್ಣಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಶುಗರು ಇತ್ಯಾದಿ ಕಾಯಿಲೆಗಳು ನಿಮ್ಮನ್ನು ಅತಿಯಾಗಿ ಕಾಡುವ ಸಾಧ್ಯತೆ ಇದೆ, ಎಚ್ಚರಬೇಕು. ಪ್ರಾರ್ಥನೆಗೆ ತಪ್ಪದೆ ನೀವು ಒಂದು ದುರ್ಗಾ ಕವಚವನ್ನು ಹೇಳ್ಕೊಳ್ಳೋದು, ಇನ್ನೊಂದು ಗಣಪತಿ ಪ್ರಾರ್ಥನೆಯನ್ನು, ಗಣಪತಿ ಸನ್ನಿಧಾನಕ್ಕೆ ನೀವು ಪ್ರತಿ ಮಂಗಳವಾರ ಹೋಗಿ ಇಕ್ಷುರಸ, ಕಬ್ಬಿನ ಹಾಲನ್ನು ಸಮರ್ಪಣೆ ಮಾಡೋದು ಮತ್ತು ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ದಯವಿಟ್ಟು ಅದನ್ನು ಮಾಡಿಸಿ.